ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅಡಿಯಪ್ಪ ಅಂತೇಳಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ರಾಬರ್ಟ್ ಕ್ಲೈವ್ನ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಬಗ್ಗೆ ಹೇಳೋಕ್ಕೆ ನಾನು ಇವನ್ನು ಡೀಟೇಲ್ಸ್ ಆಗಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಬನ್ನಿ, ಈ ರಾಬರ್ಟ್ ಕ್ಲೈವ್ ಏನಂತ ಹೇಳಿದ್ರೆ ಈ 1725ರಿಂದ 1774ರವರೆಗೂ ಏನು ಮಾಡ್ತಾನೆ, ಅವನ ಜೀವಿತಾವಧಿಯ ಕಾಲ ಅದು ಗೊತ್ತಾಯ್ತಲ್ಲ. ಎಷ್ಟು ವರ್ಷ ಆಯಿತು ಅಂತೇಳಿದ್ರೆ 49 ವರ್ಷ ಆಯಿತು. ಎಷ್ಟಾಯಿತು? ಈ 49 ವರ್ಷ ಅವನು ಬದುಕಿರ್ತಕ್ಕಂಥ ಕಾಲಾವಧಿ. ಆ 49 ವರ್ಷದಲ್ಲಿ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಕೆಲಸವನ್ನು ಏನು ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಮಾಡ್ತಾನೆ. ಹಾಗಾಗಿ ಭಾರತದಲ್ಲಿ ಏನಂತಾರೆ, ಈಸ್ಟ್ ಇಂಡಿಯಾ ಕಂಪನಿಯ ನಿಜವಾದ ಸ್ಥಾಪಕ ಅಂತೇಳಿ ಕೂಡ ರಾಬರ್ಟ್ ಕ್ಲೈವ್ನ ಕೆಲವು ಇತಿಹಾಸಕಾರರು ಕರೀತಾರೆ. ಆ ಕರೆಸಿಕೊಳ್ಳುವಲ್ಲಿ ಕೂಡ ಅವನು ಯೋಗ್ಯನಾಗಿರ್ತಾನೆ. ಯಾಕಂದರೆ ಅವನ ಸಾಧನೆಗಳನ್ನು ನಾವು ಮುಂದೆ ನೋಡ್ತಾ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಇದೆಲ್ಲ ನಾನು 49 ವರ್ಷದಲ್ಲಿ ಎಷ್ಟು ಸಾಧನೆಯನ್ನು ಮಾಡ್ತಾನೆ ಅಂತಕ್ಕಂಥದ್ದು ನಾವು ಮುಂದೆ ನಿಮಗೆ ಡೀಟೇಲ್ಸಾಗಿ ಮಾಹಿತಿಯನ್ನು ಕೊಟ್ಕೊತ ಹೋಗ್ತೀನಿ. ಹಾಗಾದರೆ ಇವನ ಬಾಲ್ಯ ಜೀವನ ನೋಡೋಣ. ಬಾಲ್ಯ ಜೀವನ ಏನಾಗಿದ್ರೆ ಇವನ ಬಾಲ್ಯ ಜೀವನ ಹೇಗಿತ್ತು ಅಂತ ನೋಡ್ತಾ ಹೋದಿವಿ ಅಂತ ಹೇಳಿದ್ರೆ, ಇವನು ಏನಂತೇಳಿ ಅತಿ ದೊಡ್ಡ ಶ್ರೀಮಂತ ಏನಾಗಿಲ್ಲ, ಬಡತನದ ಒಂದು ಕುಟುಂಬದಲ್ಲೇ ಜನಿಸಿ ಬಂದಂಥವನು ರಾಬರ್ಟ್ ಕ್ಲೈವ್. ಇವನು ಶ್ರಾಫ್ ಶೈರ್ ಅಂತಕ್ಕಂಥ, ನೋಡ್ರಿ, ಈ ಶ್ರಾಫು ಶೈರ್ ಅಂತಕ್ಕಂಥ ಒಂದು ಸ್ಥಳ ಇದು. ಎಲ್ಲಿ? ಇಂಗ್ಲೆಂಡ್ನಲ್ಲಿ ಬರ್ತಕ್ಕಂಥದ್ದು. ಇಂಗ್ಲೆಂಡಿನ ಶ್ರಾಫ್ ಶೈರ್ ಅಂತ ಹೇಳ್ತಾರೆ. ಇಂಗ್ಲೆಂಡಿನ ಈ ಶ್ರಾಫ್ ಶೈರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಏನು ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಜನನವಾಗ್ತದೆ. ಯಾವಾಗ ಅಂತ ಹೇಳಿದ್ರೆ ಈ 1725 ಸೆಪ್ಟೆಂಬರ್ 29ರಂದು ಏನಾಗ್ತದೆ, ರಾಬರ್ಟ್ ಕ್ಲೈವ್ನ ಏನಾಗ್ತದೆ, ಜನನವಾಗ್ತದೆ. ಎಲ್ಲಿ? ಇಂಗ್ಲೆಂಡಿನ ಶ್ರಾಫ್ ಶೈರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ. ತಂದೆ ಹೆಸರು ಏನು ಅಂತೇಳಿ ರಿಚಾರ್ಡ್ ಕ್ಲೈವ್. ತಂದೆ ಹೆಸರು ರಿಚಾರ್ಡ್ ಕ್ಲೈವ್ ಅಂತಕ್ಕಂಥ ತಂದೆ. ಇವನು ಏನಿದ್ದ ಅಂತ ಹೇಳಿದ್ರೆ, ಇವನು ಸಲಹೆ ಕೊಡ್ತಕ್ಕಂಥ ಏನಿದ್ದ, ವಕೀಲ ಆಗಿದ್ದ ಅಂತ ಹೇಳ್ತಾರೆ. ಸಲಹೆ ಕೊಡ್ತಕ್ಕಂಥ ವಕೀಲ ಆಗಿದ್ದ. ಪಾದ್ರಿ ಕೂಡ ಏನು ಮಾಡ್ತಿದ್ದ, ಪಾದ್ರಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ರಿಚಾರ್ಡ್ ಕ್ಲೈವ್ ಅಂತಕ್ಕಂಥದ್ದು. ಹಾಗಾಗಿ ಇವನ ತಾಯಿ ಏನಿದ್ದಾವಲ್ಲ, ರಾಬರ್ಟ್ ಕ್ಲೈವ್ನ ತಾಯಿ ಅವನಿಗೆ ಸಾಹಸಗತಿಯನ್ನು ಹೇಳ್ತಾನೆ ಅವನನ್ನು ಬೆಳೆಸಿದಂಥ ಅವನನ್ನು ಬೆಳೆಸ್ತಾಳೆ ತಾಯಿ ಅಂತಕ್ಕಂಥದ್ದು ನೋಡ್ತೀವಿ. ಮುಂದೆ ಇನ್ನು ಮುಂದುವರೆದು ನೋಡ್ತಾ ಹೋದ್ವಿ ಅಂತ ಇವನು ಬಾಲ್ಯದಲ್ಲಿ ಭಾಳಷ್ಟು ಪುಂಡ ಇದ್ದ. ಪುಂಡ ಆಮೇಲೆ ನಾವೇನಂತೀವಲ್ಲ, ಭಾಳಷ್ಟು ಜಗಳಗಂಟ ಇದ್ದ ಅಂತ ಹೇಳ್ತಾರೆ. ಭಾಳಷ್ಟು ಜಗಳಗಂಟ ಇದ್ದ ರಾಬರ್ಟ್ ಕ್ಲೈವ್. ಇವನು ಭಾಳಷ್ಟು ಸಣಕಲ್ಲು ದೇಹ. ಸಣಕಲ್ಲು ಅಂದರೆ ಸಣ್ಣ ಸಣ್ಣ ಕಾಲು, ಸಣ್ಣ ಕೈ ಇರ್ತಕ್ಕಂಥ ಒಬ್ಬ ಮನುಷ್ಯ. ಅವಾಗ ಯಾವಾಗಲೂ ಕೂಡ ಬಾಲ್ಯದಲ್ಲಿ ಏನು ಮಾಡ್ತಾ ಇದ್ದ, ಬರೀ ಜ್ವರದಿಂದ ಬಳಲ್ತಾ ಇದ್ದ ಅಂತ ಹೇಳ್ತಾರೆ. ರಾಬರ್ಟ್ ಕ್ಲೈವ್ ಹೆಂಗಿದ್ದ ಅಂತ, ಬರೀ ಜ್ವರದಿಂದ ಬಳಲ್ತಾ ಇದ್ದು. ಸಣಕಲ್ಲು ದೇಹ ಅಂತ ಹೇಳ್ತೀವಲ್ಲ, ಸಣ್ಣ ಕಾಲು, ಸಣ್ಣ ದೇಹ ಇತ್ತು ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು. ಅವನು ಅಲ್ಲಿವರೆಗೂ ಕೂಡ 18ನೇ ವಯಸ್ಸು, ಅಪ್ ಟು 18ನೇ ವಯಸ್ಸಿಗೆ ಬರೋವರೆಗೂ ಕೂಡ ಏನಾಗಿದ್ದ, ಭಾಳಷ್ಟು ಬರೀ ಜ್ವರದಿಂದ ಬಳಲ್ತಾ ಇದ್ದ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ ಅವನು 18ನೇ ವಯಸ್ಸಿಗೆ ಬರ್ತಾನಲ್ಲ, ಆನಂತರದಲ್ಲಿ ಅವನು ಭಾಳಷ್ಟು ದೇಹದಲ್ಲಿ ಸುಧಾರಣೆಯನ್ನು ಕಾಣ್ತದೆ. ಆನಂತರವಾಗಿ ಸುಧಾರಣೆ ಕಂಡ ನಂತರದಲ್ಲಿ ಏನು ಮಾಡ್ತಾನೆ, 18ನೇ ವಯಸ್ಸಿನಲ್ಲಿ ಏನು ಮಾಡ್ತಾನೆ ಅಂತಂದರೆ ಮದ್ರಾಸಿಗೆ ಏನು ಮಾಡ್ತಾನೆ, ಗುಮಸ್ತನಾಗಿ ಬರ್ತಾನೆ ಅಂತ ಹೇಳ್ತಾರೆ. ಮದ್ರಾಸಿಗೆ ಗುಮಸ್ತನಾಗಿ ಬಂದ. ಯಾರು ಅಂತ ಹೇಳಿದ್ರೆ ರಾಬರ್ಟ್ ಕ್ಲೈವ್ 18ನೇ ವಯಸ್ಸಿಗೆ ಭಾರತಕ್ಕೆ ಬರ್ತಾನೆ. ಅದು ಮದ್ರಾಸಿಗೆ ಬರ್ತಾನೆ, ಗುಮಸ್ತನಾಗಿ ಬರ್ತಾನೆ. ಅದು ಗುಮಸ್ತಗಿರಿ ಅವನಿಗೆ ಅಷ್ಟು ಸರಿ ಅನಿಸ್ಲಿಲ್ಲ ಅಂತ ಹೇಳ್ತಾರೆ. ಕಾಲಾಂತರದಲ್ಲಿ ಅದು ಸರಿ ಅನಿಸ್ಲಿಲ್ಲ. ಆಮೇಲೆ ಮುಂದೆ ಏನಾಯಿತು ಅಂತ ಹೇಳಿದ್ರೆ, ಅವನು ಆ ಗುಮಸ್ತಗಿರಿಯನ್ನು ಬಿಟ್ಟು ಏನು ಮಾಡ್ದ, ಗುಮಸ್ತಗಿರಿ ಅಂದರೆ ಬರ್ತಕ್ಕಂಥ ಕ್ಲರ್ಕ್ ಅಂತ ಹೇಳ್ತೀವಿ. ಇವತ್ತಿನ ಕಾಲದಲ್ಲಿ ಕ್ಲರ್ಕ್, ಅವಾಗ ಗುಮಸ್ತ ಅಂತ ಹೇಳ್ತಾ ಇದ್ರು. ಹಾಗಾಗಿ ಆ ಕ್ಲರ್ಕ್ ಉದ್ಯೋಗವನ್ನು ಪೆನ್ ಹಿಡಿತಕ್ಕಂಥ ಕೈಯಲ್ಲಿ ಏನು ಮಾಡ್ದ, ಆನಂತರೊಳಗೆ ಅವನು ಖಡ್ಗವನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ. ಖಡ್ಗ ಏನಿದೆಯಲ್ಲ, ಖಡ್ಗವನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡಿ ಏನು ಮಾಡ್ದ, ಮುಂದೆ ಆ ಈಸ್ಟ್ ಇಂಡಿಯಾ ಕಂಪನಿ ಸೇನೆ ಇದೆಯಲ್ಲ, ಆ ಸೇನೆಯಲ್ಲಿ ಏನು ಮಾಡಿದ, ಒಬ್ಬ ಸೈನಿಕನಾಗಿ ಸೇರಿಕೊಂಡ ಅಂತ ಹೇಳ್ತಾರೆ. ಗುಮಸ್ತಗಿರಿಯನ್ನು ಬಿಟ್ಟ ಸೈನಿಕನಾದ ಕಾಲಾಂತರದಲ್ಲಿ. ಆನಂತರ ಹಂತವಾಗಿ ಅವನು ಏನು ಮಾಡ್ದ, ಸೈನ್ಯದಲ್ಲಿ ಒಳ್ಳೆಯ ಒಂದು ಪ್ರದರ್ಶನವನ್ನು ಅವನು ಏನು ಮಾಡ್ತಾ ತೋರ್ತಾ ಇದ್ದ ಅಂತ ಹೇಳ್ತಾರೆ. ಆಮೇಲೆ ಕಾಲಾಂತರದಲ್ಲಿ ಏನು ಮಾಡ್ದ, ತಿರುಚನಾಪಲ್ಲಿ ಸೈನ್ಯದಲ್ಲಿ ಏನು ಮಾಡ್ದ ಅಂತೇಳಿ ಕ್ಯಾಪ್ಟನ್ ಆಗಿ ಬಡಿತಿ ಹೊಂದ ಅಂತ ಹೇಳ್ತಾರೆ. ಬಡಿತಿ ಏನಿದೆಯಲ್ಲ, ಕ್ಯಾಪ್ಟನ್ ಆಗಿ ಏನು ಮಾಡ್ದ, ಅವನು ಬಡಿತಿಯನ್ನು ಹೊಂತಾನೆ ತಿರುಚನಾಪಲ್ಲಿ ಸೈನ್ಯದಲ್ಲಿ. ಆಮೇಲೆ ಮತ್ತೆ ಅವನು ಅದರಲ್ಲಿ ಒಳ್ಳೆಯ ಬಡಿತಿ ಕ್ಯಾಪ್ಟನ್ ಆದ ನಂತರ ಅಲ್ಲಿ ಒಳ್ಳೆಯ ಪ್ರದರ್ಶನವನ್ನು ಏನು ತೋರ್ತಾನೆ. ಆಮೇಲೆ ಮುಂದೆ ಮತ್ತೆ ಏನಂದರೆ ಮದ್ರಾಸ್ ಕೌನ್ಸಿಲಿನ ಸದಸ್ಯನಾದ ಅಂತ ಹೇಳ್ತಾರೆ. ಮದ್ರಾಸ್ ಕೌನ್ಸಿಲಿನ ಏನು ಮಾಡ್ದ, ಸದಸ್ಯನಾಗ್ತಾನೆ ರಾಬರ್ಟ್ ಕ್ಲೈವ್ ಕಾಲಾಂತರದಲ್ಲಿ. ಆನಂತರೊಳಗೆ ಈ ಒಂದು ಮಧ್ಯದಲ್ಲೇ ಏನಾಗ್ತದೆ ಅಂತ ಹೇಳಿದ್ರೆ, ಅವನು ಮಾರ್ಗರೇಟ್ ಮಾಸ್ಕ್
ನೈಳ ಅಂತ ಬರ್ತಾರೆ. ಮಾಸ್ಕೋ ನೈಳನನ್ನು ಏನು ಮಾಡ್ದ, ವಿವಾಹ ಆದ ಅಂತ ಹೇಳ್ತಾರೆ. ಯಾವಾಗ ಮದ್ರಾಸ್ ಕೌನ್ಸಿಲ್ ಸದಸ್ಯನಾಗಿರಬೇಕು ಮದ್ರಾಸ್ ಪ್ರಾಂತ್ಯದ ಸದಸ್ಯನಾಗಿರುವ ಸಂದರ್ಭದಲ್ಲಿ, ಮದ್ರಾಸ್ ಕೌನ್ಸಿಲಿನ ಸದಸ್ಯನಾಗಿರುವ ಸಂದರ್ಭದಲ್ಲಿ ಮಾರ್ಗರೆಟ್ ಮಾಸ್ಕನಳ ಅಂತಕ್ಕಂಥ ಒಬ್ಬ ಏನು ಮಾಡ್ತಾಳೆ, ಆ ಮಹಿಳೆಯನ್ನು ವಿವಾಹ ಆಗ್ತಾನೆ ಮಧ್ಯದಲ್ಲಿ ಅಂತಕ್ಕಂಥದ್ದು ನೋಡ್ತೀವಿ. ಕಾಲಾಂತರದಲ್ಲಿ ಸೇಂಟ್ ಡೇವಿಡ್ ಕೋಟೆಯ ಗವರ್ನರ್ ಆದ ಅಂತ ಹೇಳ್ತಾರೆ. ಹಂಗೆ ಅವನು ಒಳ್ಳೊಳ್ಳೆ ಪ್ರದರ್ಶನವನ್ನು ತೋರ್ತಾ ಏನು ಮಾಡಿದ, ಕಾಲಾಂತರದಲ್ಲಿ ಒಂದು ಸಣ್ಣ ಹುದ್ದೆ ಗುಮಾಸ್ತನಾಗಿದ್ದ, ಆಮೇಲೆ ಸೈನಿಕನಾದ, ಆನಂತರ ಮದ್ರಾಸ್ ಕೌನ್ಸಿಲಿನ ಸದಸ್ಯನಾದ, ಆನಂತರೊಳಗೆ ಏನು ಮಾಡಿದ, ಡೇವಿಡ್ ಕೋಟೆಯ ಏನದ ಗವರ್ನರ್ ಆಗಿ ನೇಮಕಗೊಂಡ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ಕಾಲಾಂತರದಲ್ಲಿ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನದಲ್ಲಿ ಅತ್ಯುನ್ನತ ಪ್ರದರ್ಶನವನ್ನು ತೋರಿಸ್ತಾನೆ. ಯಾರು ರಾಬರ್ಟ್ ಕ್ಲೈವ್. ಹಾಗಾಗಿ ಆ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನದಲ್ಲಿ ಅವನು ತೋರಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಮೆಚ್ಚಿದಂಥ ಈಸ್ಟ್ ಇಂಡಿಯಾ ಕಂಪ್ನಿ ಅವನಿಗೆ ಏನು ಮಾಡಿತು ಅಂತೇಳಿ ಬಂಗಾಳದ ಗವರ್ನರ್ ಆಗಿ ನೇಮಕ ಮಾಡಿತು ಅಂತಕ್ಕಂಥದ್ದು ನೋಡ್ತೀವಿ. ಬಂಗಾಳದ ಗವರ್ನರ್ ಆಗಿ ನೇಮಕವನ್ನು ಮಾಡ್ತದ ಈಸ್ಟ್ ಇಂಡಿಯಾ ಕಂಪ್ನಿ. ಯಾಕೆ ಮಾಡಿತು ಅಂತೇಳಿದ್ರೆ ಪ್ಲಾಸಿ ಕದನ ಬಕ್ಸರ್ ಕದನದಲ್ಲಿ ಅವನು ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ಈಸ್ಟ್ ಇಂಡಿಯಾ ಕಂಪನಿಗೆ ಭದ್ರ ಬುನಾದಿಯನ್ನು ಹಾಕ್ತಾನೆ. ಈ ರೀತಿ ಏನು ಅಂತೇಳಿ ಅವನು ಬಂಗಾಳದ ನವಾಬನಾಗಿ ತನ್ನ ತಾಯಿ ನಾಡು ಅಂತೇಳಿ ಇಂಗ್ಲೆಂಡ್ ಅಂದರೆ ಅದೇ ಬ್ರಿಟಿಷ್ ತನ್ನ ತಾಯಿ ನಾಡಿಗೆ ಏನು ಮಾಡಿದ, ಅಮೋಘವಾದ ಸೇವೆಯನ್ನು ಒದಗಿಸಿದ ಯಾರು, ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಗೊತ್ತಾಯ್ತಲ್ಲ, ಇದು ಅವನ ಬಾಲ್ಯ ಜೀವನ. ಇದು ಭಾಳಷ್ಟು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಬೇಕು. ಇಲ್ಲಿ ತಂದೆ ಹೆಸರು ರಿಚರ್ಡ್ ಕ್ಲೈವ್. ಅವನು ಶ್ರಾಪ್ ಶೆಯರ್ ಅಂತಕ್ಕಂಥಲ್ಲಿ ಒಂದು ಇಂಗ್ಲೆಂಡ್ನ ಶ್ರಾಪ್ ಶೆಯರ್ ಅಂತಕ್ಕಂಥ ಸ್ಥಳದಲ್ಲಿ ಸೆಪ್ಟೆಂಬರ್ 1725 ಏನು ಮಾಡ್ತಾನೆ, ಅವನು ಜನನವಾಗ್ತದೆ ಅಂತಕ್ಕಂಥದ್ದು. ಆನಂತರೊಳಗೆ ಅವನು ಕಾಲಾಂತರದಲ್ಲಿ ಏನು ಮಾಡ್ತಾನೆ, ಅಂತಂತ ಬೆಳೆದು ಬಂಗಾಳದ ಗವರ್ನರ್ ಆಗಿ ಏನು ಮಾಡ್ತಾನೆ, ನೇಮಕ ಆಗ್ತಾನೆ. ಹಾಗಾದರೆ ಬಂಗಾಳದ ಗವರ್ನರ್ ಸುಮಾರು 2 ಬಾರಿ ನೇಮಕ ಆಗ್ತಾನೆ ಅಂತ ಹೇಳ್ತಾರೆ. 2 ಬಾರಿ ಅವನ ಆಳ್ವಿಕೆಯನ್ನು ಮಾಡ್ತಾನೆ ಬಂಗಾಳದ ಗವರ್ನರ್ ಆಗಿ. 2 ಬಾರಿ ಅವನ ಆಳ್ವಿಕೆಯನ್ನು ಮಾಡ್ತಾನೆ. ಈ 2 ಬಾರಿ ಯಾವ್ಯಾವ ಆಳ್ವಿಕೆ ಮಾಡ್ತಾನೆ ಅಂತಂದರೆ, ಈ 2 ಬಾರಿ ಏನು ಮಾಡ್ತಾನೆ, ಬಂಗಾಳದ ಗವರ್ನರ್ ಆಗಿ ಆಳ್ವಿಕೆಯನ್ನು ಮಾಡ್ತಾನೆ. ಇಲ್ಲಿ 1757ರಿಂದ 60ರವರೆಗೆ ಒಮ್ಮೆ, ಆಮೇಲೆ 1765ರಿಂದ 1767 ಈ 2 ಕಾಲಾವಧಿ ಒಳಗೆ ಏನು ಮಾಡ್ದ, 2 ಬಾರಿ ಬಂಗಾಳದ ನವಾಬನಾಗಿದ್ದ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ 2 ಬಾರಿ ಬಂಗಾಳದ ನವಾಬನಾಗಿರುವ ಸಂದರ್ಭದಲ್ಲಿ ಅವನು ಬ್ರಿಟಿಷ್ ಸರ್ಕಾರಕ್ಕೆ, ಬ್ರಿಟಿಷ್ ಅಧಿಪತ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕ್ತಾನೆ. ಇದು ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಹಾಗಾಗಿ ಈ 2 ಬಾರಿಯಲ್ಲಿ ಏನು ಮಾಡೋದಲ್ಲ, 1757ರಿಂದ 60ರವರೆಗೆ ಒಂದು ಆಳ್ವಿಕೆ ಮಾಡ್ದ ಬಂಗಾಳದ ಗವರ್ನರ್ ಆಗಿ. ಆನಂತರೊಳಗೆ 1767ರವರೆಗೆ ಮತ್ತೊಂದು ಸರಿ ಆಳ್ವಿಕೆಯನ್ನು ಮಾಡ್ತಾನೆ. ಈ ಅವಧಿ ಒಳಗೆ ಅವನ ಸಾಧನೆಗಳನ್ನು ಭಾಳಷ್ಟು ಮಾಡ್ತಾನೆ. ಭಾಳಷ್ಟು ಅಂದರೆ ಸ್ವಲ್ಪ ಮಾಡಿದ್ರೂ ಕೂಡ ಅವನ ಸಾಧನೆಗಳು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿತಾವೆ. ಜೊತೆಗೆ ಬ್ರಿಟಿಷ್ ಸರ್ಕಾರಕ್ಕೆ ಭದ್ರ ಬುನಾದಿಯನ್ನು ಕೂಡ ಹಾಕುವಲ್ಲಿ ಅವನ ಸಾಧನೆಗಳು ಬಹಳಷ್ಟು ಸಹಕಾರಿಯಾದವು ಅಂತಕ್ಕಂಥದ್ದು ನಾವಿಲ್ಲಿ ನೆನಪಿಟ್ಕೊಳ್ಬೇಕಾಗ್ತದೆ. ಹಾಗಾದರೆ ಬನ್ನಿ ಇವತ್ತು ಅವನ್ನ ಸಾಧನೆಗಳಲ್ಲಿ ನಾವು ಏನು ಮಾಡ್ತೀವಿ, 2 ಭಾಗಗಳಾಗಿ ವಿಭಾಗವನ್ನು ಮಾಡ್ತೀವಿ. ಅವನ ಸಾಧನೆಗಳಲ್ಲಿ ನಾವು 2 ಭಾಗಗಳಾಗಿ ವಿಭಾಗವನ್ನು ಮಾಡಬೇಕಾಗ್ತದೆ. ಈಗ ನಾನು ನಿಮಗೆ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ನಿಮಗೆ ಇಲ್ಲಿ ಬಾಲ್ಯ ಜೀವನದ ಬಗ್ಗೆ ಈ ಒಂದು ಕ್ಲಾಸಲ್ಲಿ ಇಷ್ಟೊತ್ತಲ್ಲಿ ನಾನು ನಿಮಗೆ ಹೇಳಿದೆ. ಆನಂತರೊಳಗೆ ಈ ಬಾಲ್ಯ ಜೀವನ ಆದ ನಂತರದಲ್ಲಿ ಎರಡನೇದಾಗಿ ಅವನ ಸಾಧನೆಗಳಲ್ಲಿ ಏನು ಮಾಡ್ತೀವಿ ಅಂತೇಳಿದ್ರೆ, ನಾವು 2 ಭಾಗಗಳಾಗಿ ವಿಭಾಗವನ್ನು ಮಾಡ್ತೀವಿ. ಒಂದನೇದು ಮಿಲಿಟರಿ ಸಾಧನೆಗಳು ಅಂತೇಳಿ, ಮಿಲಿಟರಿ ಸಾಧನೆಗಳು. ಎರಡನೇದು ಏನು ಅಂತೇಳಿದ್ರೆ ಅವನ ಆಡಳಿತಾತ್ಮಕ ಸಾಧನೆಗಳು. ಹಾಗಾಗಿ ಒಂದು ಸಾಧನೆಗಳನ್ನು ಏನು ಮಾಡ್ತೀವಿ, ಈ ರೀತಿ ನಾವು 2 ಭಾಗಗಳಾಗಿ ವಿಭಾಗವನ್ನು ಮಾಡ್ತಾರೆ. ಆಮೇಲೆ ಇಲ್ಲಿ ಈ ಮಿಲಿಟರಿ ಸಾಧನೆಗಳನ್ನು ಯಾವಾಗ ಅವನು ಮಾಡಿದ ಅಂತೇಳಿ 1757ರಿಂದ 1760ರ ಸಂದರ್ಭದಲ್ಲಿ ಮೊದಲನೇ ಸರಿ ಬಂಗಾಳದ ಗವರ್ನರ್ ಆಗಿರೋ ಸಂದರ್ಭದಲ್ಲಿ ಈ ಮಿಲಿಟರಿ ಸಾಧನೆಗಳನ್ನು ಮಾಡಿರ್ತಾನೆ. ಅದು ಹೇಗೆ ಅಂತೇಳಿ ನಿಮಗೆ ವಿವರಣೆ ಮಾಡ್ತಾ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಆನಂತರೊಳಗೆ ಇಲ್ಲಿ ಆಡಳಿತಾತ್ಮಕ ಸಾಧನೆಗಳನ್ನು ಕೂಡ ಮಾಡ್ತಾನೆ. ಇದು ಯಾವ ಅವಧಿ ಒಳಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ 1765ರಿಂದ 1767ರ ಅವಧಿ ಒಳಗೆ 2 ವರ್ಷದಲ್ಲಿ ಆಡಳಿತಾತ್ಮಕವಾಗಿ ಕೂಡ ಸಾಧನೆಯನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಬಂದೀವಿ ಅಂತ ಹೇಳಿದ್ರೆ, ಈಗ ನಾವು ಏನು ಅಂತಂದರೆ ಮಿಲಿಟರಿ ಸಾಧನೆಗಳು. ನಾವು ಏನಂತ ಹೇಳಿದ್ರೆ ಇಲ್ಲಿ ಮಿಲಿಟರಿ ಸಾಧನೆಗಳು. ಈ ಒಂದನೇ ಅಂಶ ನೋಡ್ತಾ ಹೋಗೋಣ, ಒಂದೊಂದಾಗಿ ವಿವರಣೆ ಮಾಡ್ಕೊಂತ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ಮಿಲಿಟರಿ
ಸಾಧನೆಗಳು, ಇದು 1ನೇ ಪಾಯಿಂಟು. ಸೊ ಇದರಲ್ಲಿ ಅವನು ಮಿಲಿಟರಿ ಸಾಧನೆಗಳನ್ನು ಏನೇನು ಮಾಡ್ತಾನೆ ಅಂತಂದರೆ, ಪ್ರಾರಂಭದಲ್ಲಿ ಅವನು ಬಂಗಾಳದ ಗವರ್ನರ್ ಆಗಿ ಅಧಿಕಾರ ವಹಿಸ್ಕೊಂಡ ಸಂದರ್ಭದಲ್ಲಿ ಕೆಲವೊಂದು ಮಿಲಿಟರಿ ಸಾಧನೆಗಳನ್ನು ಮಾಡ್ತಾನೆ. ಏನಾಗಾದ್ರೆ ಅಂತೇಳಿ ಇಲ್ಲಿ ಒಂದು ಮಿಲಿಟರಿ ಸಾಧನೆಗಳ 1ನೇ ಅಂಶ ಏನು ಅಂತೇಳಿದ್ರೆ ಪ್ಲಾಸಿ ಮತ್ತು ಇಲ್ಲಿ ಕರ್ನಾಟಿಕ್ ಯುದ್ಧದಲ್ಲಿ ಅವನ ಪಾತ್ರ ಅಂತಕ್ಕಂಥದ್ದು. ಇಲ್ಲಿ ಕರ್ನಾಟಿಕ್ ಯುದ್ಧದಲ್ಲಿ ಅವನ ಪಾತ್ರ, ಕರ್ನಾಟಕ ಯುದ್ಧದಲ್ಲಿ ಅವನ ಪಾತ್ರ ಏನು, ಇವತ್ತು ಫ್ರೆಂಚ್ ಮತ್ತು ಇಂಗ್ಲೀಷ್ ನಡುವೇನು ಕ್ಲೈವನ ಪಾತ್ರ ಅಂತಕ್ಕಂಥ ಏನು, ಫ್ರೆಂಚರು ಮತ್ತು ಇಂಗ್ಲೀಷ್ ನಡುವೇನು ಕರ್ನಾಟಿಕ್ ಯುದ್ಧಗಳು ನಡೀತಾವಲ್ಲ, ಆಂಗ್ಲೋ ಕರ್ನಾಟಿಕ್ ಯುದ್ಧ ಅಂತ ಕರಿತೀವಲ್ಲ, ಆಂಗ್ಲೋ ಕರ್ನಾಟಿಕ್ ಯುದ್ಧದಲ್ಲಿ ಕ್ಲೈವನ ಪಾತ್ರ ಭಾಳಷ್ಟು ಇಂಪಾರ್ಟೆಂಟ್. ಏನು, ಕರ್ನಾಟಿಕ್ ಯುದ್ಧದಲ್ಲಿ ಕ್ಲೈವನ ಪಾತ್ರ. ಇದು ಕ್ಲೈವನ ಸಾಧನೆಗಳಲ್ಲಿ 2 ವಿಭಾಗಗಳನ್ನಾಗಿ ನೋಡ್ತೀವಿ. 1ನೇದ್ದು ನಾವು ಮಿಲಿಟರಿ ಸಾಧನೆಗಳು, 2ನೇದ್ದು ಆಡಳಿತಾತ್ಮಕ ಸಾಧನೆಗಳು. ನಾನು ಈಗ ನಿಮಗೆ ಮಿಲಿಟರಿ ಸಾಧನೆಗಳನ್ನು ಏನು ಮಾಡಿದೆ ಅಂತಕ್ಕಂಥದ್ದು ನೋಡ್ತೀವಿ. ಮಿಲಿಟರಿ ಸಾಧನೆಗಳು 1ನೇದಾಗಿ ಕರ್ನಾಟಿಕ್ ಯುದ್ಧದಲ್ಲಿ ಕ್ಲೈವನ ಪಾತ್ರ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಕರ್ನಾಟಕ ಯುದ್ಧದಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರಿದ ಅಂತಕ್ಕಂಥದ್ದು ನೋಡಿದೆವು ಅಂತ. ಇನ್ನು ಕ್ಲೈವ್ ಬರ್ಲಾರ ಮುಂಚೆ ಏನು ಡೂಪ್ಲೆ ಬಂದಿರ್ತಾನೆ, ಫ್ರೆಂಚ್ ಗವರ್ನರ್ ಆಗಿ ಡೂಪ್ಲೆ ಬಂದಿರ್ತಾನೆ. ಡೂಪ್ಲೆ ಆವಾಗ ದಕ್ಷಿಣ ಭಾರತದ ಅಷ್ಟೇ ಅಲ್ಲ, ಬ್ರಿಟಿಷರಿಗೆ ಕೂಡ ಭಾಳಷ್ಟು ಪ್ರತಿಸ್ಪರ್ಧಿಯಾಗಿರ್ತಾನೆ. ಆ ಸಂದರ್ಭದಲ್ಲಿ ಭಾಳಷ್ಟು ಪ್ರತಿಸ್ಪರ್ಧಿಯಾಗಿ ಡೂಪ್ಲೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಏನು ಅಂತ ಡೂಪ್ಲೆ ಅಂದರೆ ಫ್ರೆಂಚ್ ಗವರ್ನರು ಡೂಪ್ಲೆ. ಹಾಗಾಗಿ ಅವ್ರು ಬೆಳೀತಕ್ಕಂಥ ಸಂದರ್ಭದಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಇನ್ನು ಇಂಗ್ಲೆಂಡ್ನಲ್ಲಿರ್ತಾನೆ. ಅಂದರೆ ಅವನು ಬಂಗಾಳದ ನವಾಬನಾಗಿದ್ದರೂ ಕೂಡ ಕಾಲಾಂತರದಲ್ಲಿ ಏನು ಅಂತಂದರೆ ಈ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಏನು ಮಾಡ್ತಾರೆ, ಇಂಗ್ಲೀಷರ ಪೈಪೋಟಿಯಾಗಿ ಬರ್ತಾರೆ. ಹಾಗಾಗಿ ಇಲ್ಲಿ ಕರ್ನಾಟಿಕ್ ಯುದ್ಧದಲ್ಲಿ ಮೊದಲನೇ ಕರ್ನಾಟಕ ಯುದ್ಧ ನಡೀತು 1747 ಸಂದರ್ಭದಲ್ಲಿ. 1747ರಲ್ಲಿ ಈ ಡೂಪ್ಲೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ಮದ್ರಾಸನ್ನು ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ವಶಪಡಿಸ್ಕೊಳ್ತಾನೆ. ಹಾಗಾಗಿ ಆ ಮದ್ರಾಸ್ ವಶಪಡಿಸ್ಕೊಂಡ ಸಂದರ್ಭದಲ್ಲಿ ಅದನ್ನು ಪುನಃ ಪಡೆದುಕೊಳ್ಳುವಲ್ಲಿ ಏನು ಮಾಡ್ದ ರಾಬರ್ಟ್ ಕ್ಲೈವ್ ಯಶಸ್ವಿ ಆದ ಅಂತ ಹೇಳ್ತಾರೆ. ಇಂಗ್ಲೀಷರಿಂದ ಈಸ್ಟ್ ಇಂಡಿಯಾ ಕಂಪನಿಯಿಂದ ಏನು ಮಾಡ್ತಾನೆ 1747ರಲ್ಲಿ ಮದ್ರಾಸನ್ನು ವಶಪಡಿಸ್ಕೊಂಡಿರ್ತಾನೆ ಡೂಪ್ಲೆ ಅಂತಕ್ಕಂಥದ್ದು. ಅದನ್ನು ಪುನಃ ವಶಪಡಿಸ್ಕೊಳ್ಳುವಲ್ಲಿ ಏನು ಮಾಡ್ತಾನೆ ರಾಬರ್ಟ್ ಕ್ಲೈವ್ ಯಶಸ್ವಿಯನ್ನು ಆಗ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಇದು ಅವನ ಒಂದು ಸಾಧನೆಗಳಲ್ಲಿ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ಸಾಧನೆ ಮೆಟ್ಟಲು ಅದು ಅಂತಕ್ಕಂಥದ್ದು, ಮದ್ರಾಸನ್ನು ವಶಪಡಿಸ್ಕೊಳ್ತಕ್ಕಂಥದ್ದು. ಆಮೇಲೆ 1751ರಲ್ಲಿ ಅರ್ಕಾಟ್ನಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ಅರ್ಕಾಟ್ನಲ್ಲಿ ನವಾಬ ಹುದ್ದೆಗೆ ಏರೋದಕ್ಕೋಸ್ಕರ ಚಂದಾ ಸಾಹೇಬ್ ಮತ್ತು ಮೊಹಮ್ಮದ್ ಅಲಿಯ ನಡುವೆ ಪೈಪೋಟಿ ನಡೀತಾ ಇರ್ತದೆ. ಹಾಗಾಗಿ ಚಂದಾ ಸಾಹೇಬನಿಗೆ ಏನು ಅಂತೇಳಿದ್ರೆ ಇಲ್ಲಿ ಡೂಪ್ಲೆ ಏನು ಸಪೋರ್ಟ್ ಮಾಡ್ತಾ ಇರ್ತಾನೆ, ಮೊಹಮ್ಮದ್ ಅಲಿಗೆ ರಾಬರ್ಟ್ ಕ್ಲೈವ್ ಸಪೋರ್ಟ್ ನಿಲ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನು ಅಂತೇಳಿದ್ರೆ ಇಲ್ಲಿ ತಿರುಚನಾಪಲ್ಲಿಯ ಸಮೀಪ ಏನು ಮಾಡ್ತಾನೆ ರಾಬರ್ಟ್ ಕ್ಲೈವ್ ಡೂಪ್ಲೆ ಮತ್ತು ಚಂದಾ ಸಾಹೇಬರ ಸೈನ್ಯವನ್ನು ಏನು ಮಾಡ್ತಾನೆ ಸೋಲಿಸ್ತಾನೆ ಅಂತಕ್ಕಂಥದ್ದು. ಚಂದಾ ಸಾಹೇಬನ ಡೂಪ್ಲೆ ಮತ್ತು ಚಂದಾ ಸಾಹೇಬನ ಸೈನ್ಯವನ್ನು ತಿರುಚನಾಪಲ್ಲಿಯಲ್ಲಿ ಸೋಲಿಸ್ತಾನೆ. ಅದು ಎಲ್ಲೆಲ್ಲಿ ಅಂತ ಹೇಳಿದ್ರೆ ಈ ಆರನೇ ಅಂತಕ್ಕಂಥ ಸ್ಥಳದಲ್ಲಿ, ಆಮೇಲೆ ಕಾವೇರಿ ಪಾರ್ಕು ಅನಂತರ ಅನ್ನಗಾಡಿ ಅಂತ ಬರ್ತದೆ. ಈ ಅನ್ನಗಾಡಿ ಅಂತಕ್ಕಂಥ 3 ಸ್ಥಳದಲ್ಲಿ ಏನಾಗ್ತದೆ ಈ ಫ್ರೆಂಚ್ ಸೈನ್ಯ ಸೋತು ಹೋಗ್ತದೆ ರಾಬರ್ಟ್ ಕ್ಲೈವಿಂದ ಅಂತ ಹೇಳ್ತಾರೆ. ಹಾಗಾಗಿ ರಾಬರ್ಟ್ ಅಷ್ಟು ಭಾಳಷ್ಟು ಪ್ರಬಲನಾಗಿರ್ತಕ್ಕಂಥ ನವಾಬನಾಗಿದ್ದ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಈ ಅತ್ಯಂತ ಪ್ರಬಲ ಆಗಿರ್ತಕ್ಕಂಥ ನಾಯಕ ಡೂಪ್ಲೆನ ಕೂಡ ಏನು ಮಾಡ್ತಾನೆ ಸೋಲಿಸುವಲ್ಲಿ ಯಶಸ್ವಿ ಆಗ್ತಾನೆ. ಹಾಗಾಗಿ ಇಲ್ಲಿ ಏನಾಯ್ತಾ ಈ ಅರ್ನಾಡಿ, ಕಾವೇರಿ ಪಾರ್ಕ್, ಅನ್ನಗಾಡಿಯಲ್ಲಿ ಈ ಡೂಪ್ಲೆ ಚಂದಾ ಸಾಹೇಬರ ಸೈನ್ಯವನ್ನು ಸೋಲಿಸುವ ಮುಖಾಂತರ ಏನು ಮಾಡ್ದ ಅರ್ಕಾಟನ್ನು ಕಂಪ್ಲೀಟಾಗಿ ವಶಪಡಿಸ್ಕೊಳ್ತಾನೆ. ಅರ್ಕಾಟನ್ನು ಕಂಪ್ಲೀಟ್ ವಶಪಡಿಸ್ಕೊಂಡ ನಂತರದಲ್ಲಿ ಮೊಹಮ್ಮದ್ ಅಲಿಯನ್ನು ಏನು ಮಾಡ್ತಾನೆ ಅರ್ಕಾಟಿನ ನವಾಬನ ಹುದ್ದೆಗೆ ಏರಿಸ್ತಾನೆ ಮೊಹಮ್ಮದ್ ಅಲಿಯನ್ನು ಅಂತಕ್ಕಂಥದ್ದು ನೋಡ್ತೀವಿ ರಾಬರ್ಟ್ ಕ್ಲೈವ್. ಹಾಗಾಗಿ ಇಲ್ಲಿ ಮದ್ರಾಸ್ ಮತ್ತು ಏನಿದೆಯಲ್ಲ ಈ ಅರ್ಕಾಟಿನಲ್ಲಿ ಏನು ಮಾಡ್ದ ಅವನು ಅರ್ಕಾಟಿನ ಒಂದು ಯುದ್ಧದಲ್ಲಿ ಏನು ಮಾಡ್ದ ಅಂತೇಳಿ ಭಾಳಷ್ಟು ಏನು ಮಾಡ್ದ ಪ್ರಬಲತೆಯನ್ನು ಮಾರದ, ಭಾಳಷ್ಟು ಬಲಿಷ್ಠನಾಗಿದ್ದ ಅಂತಕ್ಕಂಥದ್ದು. ಹಾಗಾಗಿ ಇವೆರಡರಲ್ಲಿ ಅವನ ಒಂದು ಸ್ಮರಣೀಯ ಸಾಧನೆಗಳು ಅಂತ ಇದು ಅವನ ಫ್ರೆಂಚ್ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯ ಈಸ್ಟ್ ಇಂಡಿಯಾ ಕಂಪನಿ ಬೆಳೆಯೋದಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ಇವೆರಡನ್ನು ವಶಪಡಿಸ್ಕೊಂಡು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತೀವಿ. ಇದು ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಏನಿದೆಯಲ್ಲ ಇದು ಅವನ ರಾಬರ್ಟ್ ಕ್ಲೈವ್ನ ಈ ಕರ್ನಾಟಕ ಯುದ್ಧದಲ್ಲಿ ಅವನ ಪಾತ್ರ.
ನಂತರ ಕಾಲಾಂತರದಲ್ಲಿ ಏನು ಮಾಡಿದಂದ್ರೆ ಫ್ರೆಂಚರನ್ನು ಕೂಡ ಭಾರತದಿಂದ ಹೊರ ದೂಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಕೂಡ ಅವನಿಗಿರ್ತದೆ. ಹಾಗಾಗಿ ಏನು ಈಸ್ಟ್ ಇಂಡಿಯಾ ಕಂಪನಿಯ ಉತ್ಕರ್ಷಕ್ಕೂ ಕೂಡ ಕಾರಣ ಆಗ್ತಾನೆ. ಆಮೇಲೆ ಏನು ಫ್ರೆಂಚರ ಒಂದು ಪತನಕ್ಕೂ ಕೂಡ ಇವನೇ ಕಾರಣ ಆಗ್ತಾನೆ ಅಂತಕ್ಕಂಥದ್ದು ನಾವಿಲ್ಲಿ ಇತಿಹಾಸದಲ್ಲಿ ನೋಡ್ತೀವಿ. ಹಾಗಾಗಿ ಕೊನೆಗೂ ಫ್ರೆಂಚರ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಯಾರು ಇಟ್ಕೊಂಡಿದ್ರು ಅಂತಂದರೆ ರಾಬರ್ಟ್ ಕ್ಲೈವ್ ಇಟ್ಕೊಂಡಿದ್ದ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇದು ಏನು ಅಂತೇಳಿದ್ರೆ ಇಲ್ಲಿ ನಾವು ಒಂದನೇ ಏನು ಮಿಲಿಟ್ರಿ ಏನು ಸಾಧನೆಗಳಲ್ಲಿ ಒಂದನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಕರ್ನಾಟಕ ಯುದ್ಧದಲ್ಲಿ ಕ್ಲೈವನ ಪಾತ್ರ ಏನಿದೆಯಲ್ಲ ಅದನ್ನು ನಾನು ನಿಮಗೆ ವಿವರಿಸಿದೆ. ಇನ್ನು ಎರಡನೇದಾಗಿ ಏನು ಅಂತೇಳಿದ್ರೆ ಪ್ಲಾಸಿ ಮತ್ತು ಬಕ್ಸರ್ ಕದನದಲ್ಲಿ ಕ್ಲೈವನ ಪಾತ್ರ. ಹಾಗಾದರೆ ಇಲ್ಲಿ ಪ್ಲಾಸಿ ಮತ್ತು ಬಕ್ಸರ್ ಕದನದಲ್ಲಿ ಯಾವ ರೀತಿ ಅವನು ಪಾತ್ರವನ್ನು ಬೀರಿದ, ಯಾವ ರೀತಿ ಬಕ್ಸರ್ ಮತ್ತು ಪ್ಲಾಸಿ ಕದನದಲ್ಲಿ ಜಯವನ್ನು ಗಳಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭದ್ರ ಬುನಾದಿಯನ್ನು ಹಾಕಿದ ಅಂತಕ್ಕಂಥದ್ದು ಇವೇನಿದೆಯಲ್ಲ ಪ್ಲಾಸಿ ಮತ್ತು ಬಕ್ಸರ್ ಕದನಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಶಾಶ್ವತವಾಗಿ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಯುದ್ಧಗಳು ಇವು. ನೆನಪಿಟ್ಕೊಳ್ಬೇಕು, ಇದು ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಇವು ಎರಡೂ ಏನಂತ ಒಂದು ರೀತಿ ಇಡೀ ಭಾರತೀಯ ರಾಜರ ದುರ್ಬಲತೆಯನ್ನು ಇಡೀ ಜಗತ್ತಿಗೆ ತೋರ್ಪಡಿಸಿರ್ತಕ್ಕಂಥ ಯುದ್ಧಗಳು ಯಾವುವು ಅಂದರೆ ಪ್ಲಾಸಿ ಮತ್ತು ಬಕ್ಸರ್ ಕದನಗಳು. ಇಲ್ಲಿ ಅವರವರೇ ವೈವಾಹಿಕ ರಾಜತಾಂತ್ರಿಕ ಏನು ಮಾಡ್ತಾನೆ ಅಂದರೆ ಪ್ಲಾನನ್ನು ಮಾಡಿ ರಾಜತಾಂತ್ರಿಕ ಒಂದು ವಿಚಾರವನ್ನು ಮಾಡಿ ಏನು ಮಾಡ್ತಾನೆ, ಇಲ್ಲಿನ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ತಾರೆ ರಾಬರ್ಟ್ ಕ್ಲೈವ್ ಪ್ಲಾಸಿ ಮತ್ತು ಬಕ್ಸರ್ ಕದನದಲ್ಲಿ ಜಯವನ್ನು ಗಳಿಸ್ತಾನೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿ ಏನಂದರೆ ಈ ಪ್ಲಾಸಿಯಲ್ಲಿ ಏನಂತೇಳಿ ಬಂಗಾಳದ ನವಾಬ ಸಿರಾಜುದ್ದೌಲಾ ಆಳ್ವಿಕೆ ಮಾಡ್ತಾ ಇರ್ತಾನೆ. ಪ್ಲಾಸಿ ಅನ್ನೋದಕ್ಕಿಂತ ಆ ಪ್ಲಾಸಿ ಸ್ಥಳ ಅದು ಬಂಗಾಳದಲ್ಲಿ ಸಿರಾಜುದ್ದೌಲಾ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅಲ್ಲಿ ಏನಂತೆ ಸಿರಾಜುದ್ದೌಲು ಬ್ರಿಟಿಷ್ ಈಸ್ಟ್ ಇಂಡಿಯಾದವರಿಗೆ ಕೋಟೆ ಕಟ್ಟೋದಕ್ಕೆ ಅನುಮತಿ ಕೊಡೋದಿಲ್ಲ, ವ್ಯಾಪಾರ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ. ಹಾಗಾಗಿ ಅಲ್ಲಿ ಅವನು ಸದಾ ಬ್ರಿಟಿಷರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ನಮ್ಮ ಸ್ಥಳದಲ್ಲಿ ಯಾಕೆ ನೀವು ಕೋಟೆಯನ್ನು ಕಟ್ತೀರಿ, ನಮ್ಮ ಸ್ಥಳದಲ್ಲಿ ಯಾಕೆ ನೀವು ವ್ಯಾಪಾರವನ್ನು ಮಾಡ್ತೀರಿ, ನಾವು ನಿಮ್ಮ ನೋಡ್ಕೊಳ್ಳೋಕೆ ನಾವಿದ್ದೀವಿ, ನೀವೇನಿಲ್ಲ ನೇರವಾಗಿ ನೀವು ಆಡಳಿತವನ್ನು ಮಾಡ್ಕೊಂಡು ಹೋಗ್ರಿ, ನೀವು ವ್ಯಾಪಾರ ಮಾಡೋಕ್ಕೆ ಬಂದರೆ ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಸಿರಾಜುದ್ದೌಲಾ ಅವರಿಗೆ ಏನು ಮಾಡ್ತಾನೆ ವ್ಯಾಪಾರ ಮಾಡೋದಕ್ಕೆ ಹೇಳ್ತಾ ಇರ್ತಾನೆ. ಬಟ್ ಅವರು ಕೋಟೆ ಕಟ್ಟಿ ಇಲ್ಲೇ ಸಾಮ್ರಾಜ್ಯ ಕಟ್ಟಿ ಇಲ್ಲೇ ಆಳ್ವಿಕೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಆ ಅಭಿಲಾಷೆಯನ್ನು ಒತ್ತು ಬಂದಂಥ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಕೊನೆಗೂ ಸಿರಾಜುದ್ದೌಲನ ಏನು ಮಾಡ್ತಾನೆ ಪ್ಲಾಸಿ ಕದನದಲ್ಲಿ ಸೋಲಿಸುವ ಮುಖಾಂತರ ಪ್ಲಾಸಿ ಕದನಕ್ಕಿಂತ ಮುಂಚೆ ಅವನು ಕಾಸಿಂ ಬಜಾರ್ನಲ್ಲಿ ಕೋಟೆಯನ್ನು ಕಟ್ಟೋದಕ್ಕೆ ಬ್ರಿಟಿಷರು ಮುಂದಾಗಿರ್ತಾರೆ. ಅದನ್ನು ತಡೆ ಹಿಡಿದಿರ್ತಾನೆ ಯಾರು ಸಿರಾಜುದ್ದೌಲ್. ಹಾಗಾಗಿ ಅವನ ಜೊತೆಗೆ ಅಲಿಗಾರ್ ಒಪ್ಪಂದ ಮಾಡಿಕೊಳ್ಳುವ ಮುಖಾಂತರ ಏನು ಅಂತೇಳಿದ್ರೆ ಅವನನ್ನು ಸೋಲಿಸಿ ಅಲಿಗಾರ್ ಒಪ್ಪಂದವನ್ನು ಮಾಡಿಕೊಳ್ಳುವ ಮುಖಾಂತರ ಏನು ಮಾಡ್ತಾನೆ ಅಲ್ಲಿ ಬ್ರಿಟಿಷರಿಗೆ ಏನೇನು ಮಾಡಿಕೊಟ್ಟ ಅಂತೇಳಿದ್ರೆ ಕೋಟೆ ಕಟ್ಟೋದಕ್ಕೆ ಅನುಮತಿಯನ್ನು ದೊರಕಿಸಿಕೊಟ್ಟ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲ್ನಿಂದ. ಆನಂತರೊಳಗೆ ಅಲ್ಲಿ ಖಾಸಗಿ ವ್ಯಾಪಾರದ ರಿಯಾಯಿತಿಗಳನ್ನು ಕೂಡ ಒದಗಿಸಿಕೊಟ್ಟ. ಆಮೇಲೆ ಅಲ್ಲಿವರೆಗೆ ಎಲ್ಲೆಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದ್ದ ಸಿರಾಜುದ್ದೌಲಾ ಅದಕ್ಕೆಲ್ಲ ಸಿರಾಜುದ್ದೌಲೇ ಕಾರಣ ಅಂತೇಳಿ ಒಪ್ಕೊಳ್ಳುವಂತೆ ಮಾಡಿ ಅವನಿಂದ ಯುದ್ಧ ವೆಚ್ಚವನ್ನು ಕೂಡ ಪಡ್ಕೊಳ್ತಾನೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಅಲಿಗಾರ್ ಒಪ್ಪಂದವನ್ನು ಮಾಡ್ಕೊಳ್ಳೋ ಮುಂಚೆ ಸಿರಾಜುದ್ದೌಲನ ಆಲ್ರೆಡಿ ರಾಬರ್ಟ್ ಕ್ಲೈವ್ ಒಂದು ಸರಿ ಸೋಲಿಸಿರ್ತಾನೆ, ಗೊತ್ತಾಯ್ತಲ್ಲ. ಒಟ್ಟಿನಲ್ಲಿ ಈ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನ ಕಂಪ್ಲೀಟಾಗಿ ಸೋಲಿಸುವ ಮುಖಾಂತರ ಏನು ಮಾಡ್ದ ಅಂತ ಹೇಳಿದ್ರೆ ಇಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಬೇಕಾಗ್ತದೆ. ಅದು ರಾಜತಾಂತ್ರಿಕ ವ್ಯವಸ್ಥೆಯಿಂದ ಅವರವರಿಗೆ ಕಚ್ಚಿ ಏನು ಮಾಡ್ದ ಇವನು ಜಯವನ್ನು ಗಳಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆಮೇಲೆ ಅದೇ ವರ್ಷ ಏನಿದೆಯಲ್ಲ ಇಲ್ಲಿ 1757ರಲ್ಲಿ ಪ್ಲಾಸಿ ಕದನ ನಡೀತೀವಿ. ಪ್ಲಾಸಿ ಕದನ ಸಿರಾಜುದ್ದೌಲಾ ಸೋತ. ಆನಂತರೊಳಗೆ ಏನಾಯಿತು ಅಲ್ಲಿಗೆ ಸಿರಾಜುದ್ದೌಲಾ ಅದರಲ್ಲಿ ಮರಣವನ್ನು ಕೂಡ ಆಪ್ತಾನೆ. ಅವನ ಜಾಗದಲ್ಲಿ ಮತ್ತೆ ಮೀರ್ ಜಾಫರನ್ನು ಕೂಡ ಏನು ಮಾಡ್ತಾನೆ ನವಾಬನಾಗಿ ನೇಮಕ ಮಾಡ್ತಾನೆ. ಅವನಿಂದ ಭಾಳಷ್ಟು ಬಹುಮಾನವನ್ನು ಪಡ್ಕೊಳ್ತಾನೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಿರಬೇಕು. ಆಮೇಲೆ ಅದೇ ವರ್ಷ 1757ರ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಚಂದ್ರನಾಗೂರ್ ಅಂತೇಳಿ ಒಂದು ಸ್ಥಳ ಬರ್ತದೆ. ಚಂದ್ರನಾಗೂರ್ ಸ್ಥಳ ಯಾರ್ದು ಅಂತೇಳಿ ಫ್ರೆಂಚರ ವಸಾಹತು ಇದು, ಗೊತ್ತಾಯ್ತಲ್ಲ. ಫ್ರೆಂಚರ ವಸಾಹತುವನ್ನು ಕೂಡ ವಶಪಡಿಸಿಕೊಳ್ಳುವ ಜೊತೆಗೆ ಫ್ರೆಂಚರ ಏನು ಮಾಡ್ತಾನೆ ಸೊಕ್ಕನ್ನು ಅಡಗಿಸ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಸೊಕ್ಕನ್ನು ಅಡಗಿಸ್ತಾನೆ. ಆನಂತರ ಈ ರೀತಿ ಫ್ರೆಂಚರ ಸೊಕ್ಕನ್ನು ಕೂಡ ಅಡಗಿಸಿದ. ಅಷ್ಟೇ ಅಲ್ಲ, ಇಲ್ಲಿ 1759ರಲ್ಲಿ ಮೊಘಲ್ ಅರಸ ಯಾರು ಅಂತ ಎರಡನೇ ಶಾ ಆಲಂ ಅಂತ ಬರ್ತಾನೆ. ಮೊಘಲ್ ಅರಸ ಎರಡನೇ ಶಾ ಆಲಂ ಅಂತ ಬರ್ತಾನೆ. ಮತ್ತು ಔದ್ನ ನವಾಬ ಸುಜಾ ಉದ್ ದೌಲ್ ಅಂತ ಬರ್ತಾರೆ. ಇಲ್ಲಿ ಯಾರು ಅಂತ ಹೇಳಿದ್ರೆ
ಮೊಘಲರ ಅರಸ ಎರಡನೇ ಶಾ ಆಲಂ ಮತ್ತು ಔದ್ನ ನವಾಬ ಸುಜಾ ಉದ್ದೌಲನ್ನು ಕೂಡ 1759 ಯುದ್ಧ ಏನು ಅಲ್ಲಿ ಸೋಲಿಸುವ ಮುಖಾಂತರ ಅವರನ್ನು ಕೂಡ ಏನು ಮಾಡ್ತಾನೆ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕಾಗ್ತದೆ. ಆಮೇಲೆ ಇದೇ ವರ್ಷ ಸೇಮು 1759 ಸಂದರ್ಭದಲ್ಲಿ ಏನು ಮಾಡ್ತಾನೆ, ಬಿದ್ರಾ ಅಂತಕ್ಕಂಥ ಒಂದು ಕದನದಲ್ಲಿ ಒಂದು ಕದನದಲ್ಲಿ ಏನು ಮಾಡ್ತಾನೆ, ಡಚ್ರನ್ನು ಏನು ಮಾಡ್ತಾನೆ ಕಂಪ್ಲೀಟಾಗಿ ಏನು ಮಾಡ್ತಾನೆ ಸೋಲಿಸುವ ಮುಖಾಂತರ, ಡಚ್ರನ್ನು ಕಂಪ್ಲೀಟಾಗಿ ಬಿದ್ರಾ ಅಂತಕ್ಕಂಥ ಕದನದಲ್ಲಿ ಸೋಲಿಸುವ ಮುಖಾಂತರ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಡಚ್ರನ್ನು ಕಂಪ್ಲೀಟಾಗಿ ಏನು ಮಾಡ್ತಾನೆ ಭಾರತದಿಂದ ಹೊರಗೆ ಹಾಕುವಲ್ಲಿ ಯಶಸ್ವಿ ಆಗ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ರೀತಿ ಒಳಗೆ ಅವನು ಏನು ಮಾಡ್ದ, ಈ ಫ್ರೆಂಚರನ್ನು ಡಚ್ರನ್ನು ಏನು ಈ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನ್ನು ಅಂದರೆ ಬಂಗಾಳದ ನವಾಬನನ್ನು ಸೋಲಿಸುವ ಮುಖಾಂತರ ಇಡೀ ಏನು ಫ್ರೆಂಚ್ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನಾಗ್ತಾನೆ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಧ್ರುವತಾರೆಯಾಗಿ ಹೊರಹೊಮ್ಮತಾನೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಬೇಕಾಗ್ತದೆ. ಏನು ಕಂಪನಿಯ ಏನು ಒಂದು ರೀತಿ ಧ್ರುವತಾರೆ ಅಂತ ಹೇಳ್ತಾರಲ್ಲ, ಕಂಪನಿಯ ಧ್ರುವತಾರೆಯಾಗಿ ಅವನು ಹೊರಹೊಮ್ಮಿದ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು. ಹಾಗಾಗಿ ಇದೇನಿದೆಲ್ಲ ಅವನ ಇಡೀ ಸೈನಿಕ ಸಾಧನೆಗಳಲ್ಲಿ ಮಿಲಿಟ್ರಿ ಸಾಧನೆಗಳು ಸೈನಿಕ ಸಾಧನೆ ಎರಡು ಒಂದೇ, ಸೈನಿಕ ಅಂದರೂ ಒಂದೇ, ಆಮೇಲೆ ಮಿಲಿಟ್ರಿ ಸಾಧನೆಗಳು ಅಂದರೂ ಒಂದೇ, ಗೊತ್ತಾಯ್ತಲ್ಲ. ಈ ಮಿಲಿಟ್ರಿ ಮತ್ತು ಸೈನಿಕ ಸಾಧನೆಗಳಲ್ಲಿ ನಾವು ಈ ರೀತಿ ಒಳಗೆ ಏನು ಮಾಡ್ತೀವಿ, ಈ ರೀತಿ ಕೆಲವು ಅಂಶಗಳು, ಆಮೇಲೆ ಈ ಕರ್ನಾಟಕ ಯುದ್ಧದಲ್ಲಿ ಅವನು ರಾಬರ್ಟ್ ಕ್ಲೈವ್ನ ಪಾತ್ರ ಹೇಗಿತ್ತು ಅಂತಕ್ಕಂಥದ್ದು, ಆಮೇಲೆ ಪ್ಲಾಸಿ ಮತ್ತು ಬಕ್ಸರ್ ಕದನದಲ್ಲಿ ಅವ್ರು ಯಾವ ರೀತಿ ಏನು ಮಾಡಿದ ಜಯವನ್ನು ಗಳಿಸಿದ ಅಂತಕ್ಕಂಥದ್ದು ಇಲ್ಲಿ ಮಿಲಿಟ್ರಿ ಸಾಧನೆ ಒಳಗೆ ಬರ್ತದೆ. ಇದು ನಾವೇನು ಹೇಳಿದ್ದು ನಿಮಗೆ ಅಂದರೆ ಇದು ಮಿಲಿಟ್ರಿ ಸಾಧನೆಗಳು. ಹೀಗೇನು ಹೇಳಿದ್ದಲ್ಲ ನಿಮಗೆ, ಈ ಕರ್ನಾಟಕ ಯುದ್ಧದಲ್ಲಿ ಕ್ಲೈವ್ನ ಪಾತ್ರ, ಪ್ಲಾಸಿ ಮತ್ತು ಬಕ್ಸರ್ ಕದನದಲ್ಲಿ ಕ್ಲೈವ್ನ ಪಾತ್ರ, ಅದು ಮಿಲಿಟ್ರಿ ಸಾಧನೆಗಳಲ್ಲಿ ಎರಡು ಅಂಶಗಳು, ಅವು ನಿಮಗೆ ನೆನಪಿಟ್ಕೊಳ್ಬೇಕು. ಇದಾದ ನಂತರ ಇಲ್ಲಿ ನೋಡ್ರಿ, ಇದು ಒಂದನೇ ಪಾಯಿಂಟ್ ಹೇಳಿದ್ರೆ ನಿಮಗೆ ಈಗ ಎರಡನೇ ಪಾಯಿಂಟ್ ಬಿ ಯಾವುದು ಅಂತ ಹೇಳಿದ್ರೆ ಆಡಳಿತಾತ್ಮಕ ಸಾಧನೆಗಳು. ಆಡಳಿತಾತ್ಮಕ ಸಾಧನೆಗಳು ಹಾಗಾದಲ್ಲಿ ಆಡಳಿತಾತ್ಮಕ ಸಾಧನೆಗಳನ್ನು ಏನು ಮಾಡಿದ ಅಂತಾರೆ, ಯಾವ ಕಾಲಾವಧಿ ಅಂತಾರೆ 1765ರಿಂದ 1767ರವರೆಗೂ ಅವನು ಎರಡನೇ ಬಾರಿ ಬಂಗಾಳದ ನವಾಬನಾಗಿ ನೇಮಕೊಂಡ ನಂತರದಲ್ಲಿ ಆಡಳಿತಾತ್ಮಕ ಸಾಧನೆಗಳನ್ನು ಮಾಡ್ತಾನೆ. ಆಡಳಿತಾತ್ಮಕವಾಗಿ ಯಾವ ಸಾಧನೆಗಳನ್ನು ಮಾಡಿದ ಅಂತ ನಾವು ನೋಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದನೇದಾಗಿ ಅಲಹಾಬಾದ್ ಒಪ್ಪಂದ ಅಂತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ಅಲಹಾಬಾದ್ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಅಲಹಾಬಾದ್ ಒಪ್ಪಂದ ನಿಮಗೆ ಇದು ಗೊತ್ತಿರಬೇಕು. 1765 ಸಂದರ್ಭದಲ್ಲಿ ಬಕ್ಸರ್ ಕದನದ ಮುಗಿದ ನಂತರದಲ್ಲಿ ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು ಇದು ಒಂದು ಗೊತ್ತಾಯ್ತಲ್ಲ, ನೆನಪಿಟ್ಕೊಳ್ಬೇಕು. ಬಕ್ಸರ್ ಕದನ ಮುಗಿದ ನಂತರದಲ್ಲಿ ಯಾರ್ಯಾರು ನಡುವೆ ಅಂತ ಹೇಳಿದ್ರೆ, ಇಲ್ಲಿ ಕೂಡ ಎರಡನೇ ಶಾ ಆಲಂ ಮೊಘಲರ ಅರಸ ಗೊತ್ತಿರಬೇಕು ನಿಮಗೆ. ಎರಡನೇ ಶಾ ಆಲಂ ಮೊಘಲರ ಅರಸ, ಎರಡನೇ ಶಾ ಆಲಂ ಮತ್ತು ಔದ್ನ ನವಾಬ ಸುಜಾ ಉದ್ ದೌಲ್ ಅಂತ ಬರ್ತಾನೆ. ಸುಜಾ ಉದ್ ದೌಲು ಔದ್ನ ನವಾಬ, ಇವನು ಹೌದು ನೆನ್ಪಿಟ್ಕೊಳ್ಬೇಕು. ಆಮೇಲೆ ಇವನು ಮೊಘಲರ ಅರಸ ನೆನ್ಪಿಟ್ಕೊಳ್ಬೇಕು. ಈ ಅಲಹಾಬಾದ್ ಒಪ್ಪಂದ 1765ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಈ ಮೊಘಲರ ಅರಸ ಎರಡನೇ ಶಾ ಆಲಂ ಮತ್ತು ಸುಜಾ ಉದ್ ದೌಲ್ ನಡುವೆ ನಡೀತದ. ಹಾಗಾಗಿ ಇಲ್ಲಿ ಏನಂತ ನಡೆಯುವ ಮುಖಾಂತರ ಬಂಗಾಳದ ಮೇಲೆ ಏನು ಮಾಡ್ತಾನೆ, ಕಂಪ್ಲೀಟಾಗಿ ಬಕ್ಸರ್ ಕದನ ನಡೆದ ನಂತರದಲ್ಲಿ ಬಕ್ಸರದಲ್ಲಿ ಎಲ್ಲರನ್ನು ಸೋಲಿಸಿ ಏನು ಮಾಡ್ತಾನೆ, ಇವರೊಡನೆ ಅಲಹಾಬಾದ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಬಕ್ಸರ್ ಕದನವನ್ನು ಕಂಪ್ಲೀಟಾಗಿ ಏನು ಮಾಡ್ತೀವಿ ಒಪ್ಪಂದದ ಮುಖಾಂತರ ಕೊನೆಗೊಳ್ಳುತ್ತಾ. ಆ ಕೊನೆಗೊಂಡ ನಂತರ ಬಂಗಾಳದ ಮೇಲೆ ಎಲ್ಲ ಕಂಪ್ಲೀಟಾಗಿ ಹಿಡಿತವನ್ನು ಸಾಧಿಸ್ತಾನೆ. ಇದು ಅವನ ಸಾಧನೆಗಳಲ್ಲಿ ಬಹಳಷ್ಟು ದೊಡ್ಡ ಸಾಧನೆ ಅಂತ ಹೇಳ್ತೀವಿ. ಆಡಳಿತಾತ್ಮಕ ಸಾಧನೆಗಳು ಇದು ಪ್ರಮುಖವಾಗಿರ್ತಕ್ಕಂಥದ್ದು ಅಲಹಾಬಾದ್ ಒಪ್ಪಂದ ಅಂತಕ್ಕಂಥದ್ದು. ಈ ಒಪ್ಪಂದವನ್ನು ಮಾಡ್ಕೊಳ್ಳೋ ಮುಖಾಂತರ ಏನು ಮಾಡ್ತಾರೆ, ಬಂಗಾಳದ ಮೇಲೆ ತೆರಿಗೆ ಸಂಗ್ರಹಿಸ್ತಕ್ಕಂಥ ಅಧಿಕಾರವನ್ನು ಇಲ್ಲಿ ಏನು ಮಾಡ್ತಾರೆ ರಾಬರ್ಟ್ ಕ್ಲೈವ್ ಪಡೆದುಕೊಂಡು ಅಲ್ಲಿಂದ ಏನು ಮಾಡ್ದ, ಕಂಪನಿಯ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಹಾಗಾಗಿ ಇವನ ಕಾಲದಲ್ಲಿ ಕಂಪನಿ ಭಾಳಷ್ಟು ಬಲಿಷ್ಠವಾಗಿ ಅಭಿವೃದ್ಧಿಯನ್ನು ಕಾಣಿತು ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕು. ಇದು ಅವನ ಏನಂದರೆ ಸಾಧನೆಗಳಲ್ಲಿ ಇದು ಒಂದು ಆಡಳಿತಾತ್ಮಕ ಸಾಧನೆಗಳಲ್ಲಿ ಇದು ಮೊದಲನೇದು. ಇನ್ನು ಎರಡನೇದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ನಾವು ದ್ವಿಸರ್ಕಾರ ಪದ್ಧತಿ, ಇದು ಭಾಳಷ್ಟು ಇಂಪಾರ್ಟೆಂಟ್. ದ್ವಿಸರ್ಕಾರ ಪದ್ಧತಿ ಇದು ಇತಿಹಾಸದಲ್ಲಿ ಒಂದು ರೀತಿ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇದು ದ್ವಿಸರ್ಕಾರ ಪದ್ಧತಿಯನ್ನು ಏನು ಮಾಡ್ತಾನೆ, ಬಂಗಾಳದಲ್ಲಿ ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಜಾರಿಗೆ ತರ್ತಾನೆ. ಯಾವಾಗ ಅಂತ ಹೇಳಿದ್ರೆ ಇದು 1765 ಸಂದರ್ಭದಲ್ಲಿ.
1765ರಲ್ಲಿ ದ್ವೀಪ ಸರ್ಕಾರವನ್ನು ಏನು ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಜಾರಿಗೆ ತರ್ತಾನೆ ಅಂತಕ್ಕಂಥದ್ದು. ಹಾಗಾದರೆ ಬನ್ನಿ ಏನು ಈ ದ್ವೀಪ ಸರ್ಕಾರ ಅಂದರೆ ಏನು, ಯಾಕೆ ಅವನು ಜಾರಿಗೆ ತಂದ ಅಂತಕ್ಕಂಥದ್ದು ನೋಡಿದೀವಿ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರಬೇಕು, ಈ ಇನ್ನೂ ಬ್ರಿಟಿಷ್ ಸರ್ಕಾರ ಬರೋದಕ್ಕಿಂತ ಹಿಂದೆ ಬಂಗಾಳದಲ್ಲಿ ಏನು ಮಾಡ್ತಾರೆ, ನಿಜಾಮತ್ ಮತ್ತು ಏನಂತ ಹೇಳಿದ್ರೆ ನಿಜಾಮತ್ ಅಂದರೆ ಇಲ್ಲೇನಂತೇಳಿ ಎರಡು ರೀತಿ ಒಳಗೆ ಆಡಳಿತವನ್ನು ಮಾಡ್ತಾ ಇರ್ತಾರೆ. ಒಂದೇನಂತ ಕಂದಾಯ ಆಡಳಿತವನ್ನಾಗಿ ಮಾಡ್ಕೊಂಡಿರ್ತಾರೆ. ಕಂದಾಯ ಆಡಳಿತ, ಆನಂತರೊಳಗೆ ಏನಂತಾರೆ ಸಿವಿಲ್ ಆಡಳಿತ ಅಂತಕ್ಕಂಥದ್ದು. ಸಿವಿಲ್ ಆಡಳಿತ ಈ ರೀತಿ ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ಬಂಗಾಳದ ನವಾಬ ಆಳ್ವಿಕೆ ಮಾಡ್ತಾ ಇರ್ತಾನೆ. ಯಾವಾಗ ರಾಬರ್ಟ್ ಕ್ಲೈವ್ ಬಂಗಾಳದ ಮೇಲೆ ಕಂಪ್ಲೀಟಾಗಿ ಹಿಡಿತವನ್ನು ಸಾಧಿಸಿಕೊಂಡು, ಯಾವಾಗ ಬಂಗಾಳದ ಮೇಲೆ ಕಂಪ್ಲೀಟಾಗಿ ಆಡಳಿತವನ್ನು ಹಿಡಿದುಕೊಂಡು ಆವಾಗ ಏನು ಮಾಡ್ತಾನೆ ರಾಬರ್ಟ್ ಕ್ಲೈವ್, ಅಲ್ಲಿ ಕಂಪ್ಲೀಟಾಗಿ ಅದನ್ನು ಬಂಗಾಳವನ್ನು ಆಳೋದಕ್ಕೆ ನಾನು ಅಸಮರ್ಥ ಇದ್ದೀನಿ, ಕಂಪ್ನಿಗೇನು ಕರೆಕ್ಟಾಗಿ ರೀತಿ ಶಕ್ತಿ ಸಾಮರ್ಥ್ಯ ಇರಲಿಲ್ಲ, ಆಮೇಲೆ ಅವ್ರಿಗೆ ಕರೆಕ್ಟಾಗಿ ಸಂಪನ್ಮೂಲಗಳ ಕೊರತೆ ಇತ್ತು, ಯಾರಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಹಾಗಾಗಿ ಬಂಗಾಳವನ್ನು ಕಂಪ್ಲೀಟಾಗಿ ಆಡಳಿತ ಮಾಡೋದಕ್ಕೆ ಅವ್ರ ಕಡೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತೀವಿ ಮೇಲ್ನೋಟಕ್ಕೆ. ಹಾಗಾಗಿ ಏನು ಮಾಡೋದಂದರೆ ದ್ವೀಪ ಸರ್ಕಾರ ಪದ್ಧತಿಯನ್ನು ಜಾರಿ ತಂದುಬಿಡೋದು, ಇಡೀ ಬಂಗಾಳದ ಬಂಗಾಳವನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನವಾಬನಿಗೆ ಬಿಟ್ಬಿಡೋದು. ಓನ್ಲಿ ಏನಿದೆಲ್ಲ ಕಂದಾಯವನ್ನು ಸಂಗ್ರಹಿಸ್ತಕ್ಕಂಥ ಕೆಲಸವನ್ನು ಮಾತ್ರ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಇಟ್ಕೊಳ್ಳೋಣ ಅನ್ನೋ ಒಂದು ರೀತಿ ಒಳಗೆ ಏನು ಮಾಡ್ತಾನೆ, ದ್ವೀಪ ಸರ್ಕಾರ ಪದ್ಧತಿಯನ್ನು ಜಾರಿ ತರ್ತಾನೆ 1765. ಇದು ಒಂದು ರೀತಿ ಹೊಣೆಗಾರಿಕೆ ಇಲ್ಲದೆ ಸರ್ಕಾರ. ಅಂದರೆ ಬ್ರಿಟಿಷರು ಯಾವುದೇ ರೀತಿಯ ಹೊಣೆಗಾರಿಕೆ ತಮ್ಮ ಮೇಲೆ ಹಾಕ್ಕೊಳ್ಳೋದಿಲ್ಲ. ಓನ್ಲಿ ಏನು ಮಾಡ್ತಾರೆ, ತೆರಿಗೆ ದುಡ್ಡು ಏನು ಮಾಡ್ತಾರೆ ಸಂಗ್ರಹಿಸಿ ಇಡೀ ಬಂಗಾಳವನ್ನು ಏನು ಮಾಡ್ತಾರೆ, ಕೊಳ್ಳೆ ಹೊಡಿತಾರೆ ಅಂತಕ್ಕಂಥದ್ದು ನೋಡಿ. ಇಡೀ ಬಂಗಾಳವನ್ನು ಕೊಳ್ಳೆ ಹೊಡೆದು ಕಂಪ್ನಿ ಸರ್ಕಾರ ಏನು ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪ್ನಿ ಏನಾಗುತ್ತಾ ಶ್ರೀಮಂತ ಒಂದು ಕಂಪ್ನಿಯಾಗಿ ಬೆಳೆಯೋದಕ್ಕೆ ಏನು ಬಂಗಾಳ ಕಾರಣವಾಗ್ತದೆ, ಈ ದ್ವೀಪ ಸರ್ಕಾರ ಪದ್ಧತಿ ಕಾರಣವಾಗ್ತದೆ. ಇದೊಂದು ಒಂದೊಂದು ಶ್ರೇಷ್ಠ ಸಾಧನೆ, ದ್ವೀಪ ಸರ್ಕಾರ ಪದ್ಧತಿ ದೊಡ್ಡ ಶ್ರೇಷ್ಠ ಸಾಧನೆ ಇದು. ಹಾಗಾಗಿ ಏನಂದರೆ ಇದೊಂದು ಹೊಣೆಗಾರಿಕೆ ಇಲ್ಲದ ಸರ್ಕಾರ ಅಂತ ಇತಿಹಾಸದಲ್ಲಿ ಗುರುತಿಸಲ್ಪಡ್ತದೆ. ಆಮೇಲೆ ನವಾಬ ಕೂಡ ಏನಂದರೆ ಅವನು ಕೇವಲ ಆಡಳಿತವನ್ನು ಮಾಡೋದಕ್ಕಷ್ಟು ಅಧಿಕಾರ ಇರ್ತದೆ, ಬಟ್ ಎಲ್ಲ ಅಧಿಕಾರವನ್ನು ಬ್ರಿಟಿಷರು ಇಟ್ಕೊಂಡಿರ್ತಾರೆ. ಬಟ್ ಆದರೆ ಏನು ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಏನಂದರೆ ಹಣಕಾಸಿನ ವ್ಯವಹಾರವನ್ನು ಮಾತ್ರ ಏನು ಮಾಡಿರ್ತಾರೆ, ಬ್ರಿಟಿಷರು ಇಟ್ಕೊಂಡಿರ್ತಾರೆ, ಆಡಳಿತ ಮಾಡೋದಕ್ಕಷ್ಟೇ ಇವನಿಗೆ ಕೊಟ್ಟಿರ್ತಾರೆ. ಆಗ ಇವನು ಕೂಡ ಏನು ಮಾಡ್ತಾನೆ, ಅದು ಹೊಣೆಗಾರಿಕೆ ಇಲ್ಲದ ಸರ್ಕಾರ ಅಂತ ಅದನ್ನು ನಿರ್ಲಕ್ಷಿಸ್ತಾನೆ ಬಂಗಾಳವನ್ನು ಅಂತಕ್ಕಂಥದ್ದು ನೋಡ್ತೀವಿ. ನಿರ್ಲಕ್ಷಿಸುವ ಜೊತೆಗೆ ಏನು ಅಂತೇಳಿ ಅಲ್ಲಿ ಕಂಪ್ನಿ ಒಳಗೆ ಭ್ರಷ್ಟಾಚಾರ ಹೆಚ್ಚಾಗ್ತದೆ. ಆಗ ಕೊನೆಗೂ ಏನು ಮಾಡಿ ದ್ವೀಪ ಸರ್ಕಾರ ಪದ್ಧತಿ 1772ರಲ್ಲಿ ಏನಾಗ್ತದೆ, ದ್ವೀಪ ಸರ್ಕಾರ ಪದ್ಧತಿ ರದ್ದತಿ ಆಗ್ತದೆ. ಗೊತ್ತಾಗ್ತಲ್ಲ, ರದ್ದತಿಗೊಳ್ತದೆ. ಯಾಕೆ ರದ್ದತಿಗೊಳ್ತದೆ ಅಂದರೆ ಅದು ಏನು ಹೊಣೆಗಾರಿಕೆ ಇಲ್ಲದ ಸರ್ಕಾರ. ಅಲ್ಲಿ ಕೇವಲ ಏನಿದೆ ಅಂತೇಳಿ ಆಡಳಿತ ಮಾಡೋದಕ್ಕೆ ಅಮೌಂಟ್ ಬೇಕು, ರೊಕ್ಕ ಕೊಡೋದು ಯಾರು, ಬ್ರಿಟಿಷ್ ಸರ್ಕಾರ ರೊಕ್ಕವನ್ನು ದೋಚ್ಕೊಂಡು ಹೋಗ್ತಾರೆ. ಬಟ್ ಆಡಳಿತ ಮಾಡೋದಕ್ಕೆ ಮಾತ್ರ ಏನು ನಮಗೆ ಬಿಟ್ಟಿರ್ತಾರೆ. ದುಡ್ಡಿಲ್ಲದೆ ಹೇಗೆ ಆಡಳಿತ ಮಾಡೋದು ಅಂತೇಳಿ ಏನು ಮಾಡ್ತಾರೆ, ಅಲ್ಲಿ ನವಾಬ ಅಲ್ಲಿನ ಏನು ಮಾಡ್ತಾರೆ ಅಂತೇಳಿ ಅಧಿಕಾರಿಗಳು ಏನು ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಹಾಗಾಗಿ ದ್ವೀಪ ಸರ್ಕಾರವನ್ನು ದ್ವೀಪ ಸರ್ಕಾರದ ಪದ್ಧತಿಯಲ್ಲಿ ತೆರಿಗೆಯನ್ನು ಸಂಗ್ರಹಿಸಕ್ಕಂತಾನೆ ಇಬ್ಬರನ್ನ ಇಟ್ಟಿರ್ತಾರೆ. ಮೊಹಮ್ಮದ್ ರಜಾ ಖಾನ್ ಅಂತ ಬರ್ತಾನೆ. ಮೊಹಮ್ಮದ್ ರಜಾ ಖಾನ್ ಅಂತ ಬರ್ತಾರೆ. ಮೊಹಮ್ಮದ್ ರಜಾ ಖಾನು ಮತ್ತು ಏನಂದರೆ ಸೀತಾಬ್ರಾಯ್ ಅಂತ ಬರ್ತಾರೆ. ಸೀತಾಬ್ರಾಯ್ ಇವರಿಬ್ಬರು ರಾಬರ್ಟ್ ಕ್ಲೈವ್ ಏನು ಮಾಡಿರ್ತಾನೆ ಅಂತ ಹೇಳಿದ್ರೆ, ಸೀತಾಬ್ರಾಯ್ ಮತ್ತು ಮೊಹಮ್ಮದ್ ರಜಾ ಖಾನನ್ನು ಬಂಗಾಳದಲ್ಲಿ ಏನು ಮಾಡಿ ದ್ವೀಪ ಸರ್ಕಾರದ ಪದ್ಧತಿಯಲ್ಲಿ ಏನು ಮಾಡಿರ್ತಾನೆ, ಬಂಗಾಳದಲ್ಲಿ ಕಂದಾಯ ಸಂಗ್ರಹಣೆ ಮಾಡುವುದಕ್ಕೆ ಏನು ಮಾಡಿರ್ತಾನೆ, ಈ ಮೊಹಮ್ಮದ್ ರಜಾ ಖಾನ್ ಮತ್ತು ಸೀತಾಬ್ರಾಯನ ನೇಮಕ ಮಾಡಿರ್ತಾನೆ. ಇದು ಭಾಳ ಸಲ ಕೆಸೆಟ್ ಎಕ್ಸಾಮ್ಸ್ ನಿಮ್ಗೆ ಕೇಳಿದ್ದಾರೆ. ಏನು ಅಂತೇಳಿ ಈ ಬಂಗಾಳದಲ್ಲಿ ದ್ವೀಪ ಸರ್ಕಾರ ಪದ್ಧತಿಯಲ್ಲಿ ಕಂದಾಯವನ್ನು ಏನು ಮಾಡಿದ್ರೆ ಸಂಗ್ರಹಿಸೋದಕ್ಕೆ ಯಾರನ್ನು ಈ ಕೆಳಗಂಡರಲ್ಲಿ ಯಾರು ನೇಮಕಗೊಂಡಿದ್ರು ಅಂತೇಳಿ ನಿಮ್ಗೆ ಕೇಳ್ತಾರೆ. 4 ಆಪ್ಷನ್ಸ್ ಕೊಡ್ತಾರೆ, ಇವರಿಬ್ಬರ ಹೆಸರು ನಿಮ್ಗೆ ಇರ್ತದೆ. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು, ಮೊಹಮ್ಮದ್ ರಜಾ ಖಾನ್ ಮತ್ತು ಸೀತಾಬ್ರಾಯ್ ಅವರು ಏನಾಗಿದ್ದರು ಅಂತ ಹೇಳಿದ್ರೆ, ಈ ಬಂಗಾಳದ ದ್ವೀಪ ಸರ್ಕಾರ ಪದ್ಧತಿಯಲ್ಲಿ ಏನಾಗಿತ್ತು, ಕಂದಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಕಂದಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಇವರಿಬ್ಬರು ವಹಿಸ್ಕೊಂಡಿದ್ರು ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಿರಬೇಕು. ಈ ರೀತಿ ಒಳಗೆ ಏನು ಅಂತೇಳಿ ದ್ವೀಪ ಸರ್ಕಾರ ಪದ್ಧತಿ ಕೊನೆಗೂ ಏನು ಹೊಣೆಗಾರಿಕೆ ಇಲ್ಲದ ಸರ್ಕಾರ ಅಂತೇಳಿ ಏನು ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ ನವಾಬ ಕೂಡ. ಆಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಓನ್ಲಿ ಬರೀ ತೆರಿಗೆ ಸಂಗ್ರಹಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾರೆ, ಅದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನು ಏನಾಗ್ತಾ ನವಾಬ ನಿರ್ಲಕ್ಷ್ಯ ಮಾಡ್ತಾ ಅದ್ರ ಬಗ್ಗೆ ಏನು ಮಾಡ್ತಾರೆ, ಕೇರ್ ತೊಗೊಳೋದು ಬಿಟ್ಬಿಡ್ತಾರೆ. ಹಾಗಾಗಿ ಕೊನೆಗೂ ಏನಾಗ್ಬಿಡ್ತದೆ ಅಂದರೆ ಅಲ್ಲಿರ್ತಕ್ಕಂಥ ಕಂಪನಿ ನೌಕರರು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ. ಹಾಗಾಗಿ ಕೊನೆಗೂ 1772ರಲ್ಲಿ ಏನಾಗ್ತದೆ,
ದ್ವಿಸರ್ಕಾರ ಪದ್ಧತಿ ಕೊನೆಗೊಳ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆಗ ಈ ರೀತಿ ಒಳಗೆ ಕಂಪ್ಲೀಟು ಏನಿದೆಯಲ್ಲ ಈ ರಾಬರ್ಟ್ ಕ್ಲೈವ್ನ ಆಡಳಿತಾತ್ಮಕ ಸುಧಾರಣೆಗಳು ಇವು ನಮಗೆ ಕಂಪಲ್ಸರಿಯಾಗಿ ನಿಮ್ಗೆ ಗೊತ್ತಿರಬೇಕು. ಇವೆರಡು ಕೂಡ ಏನು ಅಂತ ಹೇಳಿದ್ರೆ ಆಡಳಿತಾತ್ಮಕ ಸುಧಾರಣೆಗಳು. ಹೀಗೆ ರಾಬರ್ಟ್ ಕ್ಲೈವ್ ಏನಂತ ಹೇಳಿದ್ರೆ ಉತ್ತಮ ಆಡಳಿತ ತಜ್ಞನಾಗಿ, ಭಾಳ ಚತುರತಜ್ಞನಾಗಿ, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿಜವಾದ ಸ್ಥಾಪಕನಾಗಿ, ಆಮೇಲೆ ಇಂಗ್ಲೀಷರ ಈಸ್ಟ್ ಇಂಡಿಯಾ ಕಂಪ್ನಿಯ ಧ್ರುವತಾರೆಯಾಗಿ, ಆನಂತರೊಳಗೆ ಇಂಗ್ಲೀಷರ ರಕ್ಷಕ ಅಂತೇಳಿ ಕೂಡ ಕರೆಸ್ಕೊಳ್ತಾನೆ. ಇಂಗ್ಲೀಷರ ರಕ್ಷಕ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ ಇವನ್ನೆಲ್ಲ ಸಾಧನೆಗಳನ್ನು ಗಮನಿಸಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಅವನಿಗೆ ಲಾರ್ಡ್ ಅಂತಕ್ಕಂಥ ಪದವಿಯನ್ನು ಕೂಡ ಕೊಡ್ತದೆ. ಲಾರ್ಡ್ ಅಂತಕ್ಕಂಥ ಪದವಿಯನ್ನು ಕೂಡ ಏನು ಮಾಡ್ತದೆ, ಅವನಿಗೆ ಕೊಟ್ಟು ಗೌರವಿಸ್ತದೆ ರಾಬರ್ಟ್ ಕ್ಲೈವ್ನಿಗೆ ಅಂತ ಹೇಳ್ತಾರೆ. ಕೊನೆಗೂ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಇಲ್ಲಿ ಏನಿದೆಲ್ಲ 1774 ನವಂಬರ್ 22 ಅಂತ ಹೇಳ್ತಾರೆ. ನವಂಬರ್ 22ರಂದು ಏನು ಮಾಡ್ತಾನೆ, 1774 ನವಂಬರ್ 22ರಂದು ಏನು ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಮರಣವನ್ನು ಅಪ್ತಾನೆ. ಅದು ಹೇಗೆ ಅಂತೇಳಿ ಚಾಕುವನ್ನು ಚುಚ್ಕೊಂಡು ಸಾಯ್ತಾನೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾಕಂದರೆ ಅವ್ನು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ, ಅವಾಗ ಅಷ್ಟು ವಯಸ್ಸನ್ನತಿ ಅಂತಕ್ಕಂಥದ್ದು ಹೇಳ್ತಾರೆ. ಚಾಕುವನ್ನು ಚುಚ್ಕೊಂಡು ಸಾಯೋದಕ್ಕೆ ಸತ್ತ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತೀವಿ. ಆಮೇಲೆ ಎಷ್ಟೋ ಸರಿ ಅವನು ಆತ್ಮಹತ್ಯೆ ಮಾಡೋದು ಕೂಡ ಪ್ರಯತ್ನವನ್ನು ಪಟ್ಟಿದ್ದ, ಮಾನಸಿಕವಾಗಿ ಖಿನ್ನತೆ ಒಳಗಾಗಿದ್ದ ಅಂತಕ್ಕಂಥದ್ದು ಕೂಡ ನಾವು ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಬಟ್ ಇತಿಹಾಸಕಾರರು ಮಾತ್ರ ಆ ರೀತಿ ಒಳಗೆ ಅವನನ್ನು ಹೇಳಿದ್ದಾರೆ. ಹಾಗೆ ಈ ಟೋಟಲ್ ಏನಂದರೆ ರಾಬರ್ಟ್ ಕ್ಲೈವ್ನ ಸಾಧನೆಗಳನ್ನು ನಮಗೆಲ್ಲ ಗೊತ್ತಿರೋ ಬಾಲ್ಯ ಜೀವನ ಆಗಿರ್ಬೋದು. ಅವನ ನಿಮಗೆ ಏನಂದರೆ ಎಕ್ಸಾಮಿಗೆ ಕೇಳ್ತಾನೆ, ರಾಬರ್ಟ್ ಕ್ಲೈವ್ನ ಜೀವನ ಮತ್ತು ಸಾಧನೆಯನ್ನು ಕುರಿತು ವಿವರಿಸಿ ಅಂತ ಹೇಳಿದ್ರೆ ಅವನ ಲೈಫ್ ಬಗ್ಗೆ ಹೇಳಬೇಕು. ಆಮೇಲೆ ಅವನ ಸಾಧನೆಗಳಲ್ಲಿ ಮಿಲಿಟ್ರಿ ಸಾಧನೆಗಳು, ಆಮೇಲೆ ಆಡಳಿತಾತ್ಮಕ ಸಾಧನೆಗಳು ಅಂತ ಎರಡು ಅದಾವು. ಮಿಲಿಟ್ರಿ ಸಾಧನೆಗಳ ಏನು ಪಾಯಿಂಟ್ ಬರ್ತಾವೆ ಅಂದರೆ ಕರ್ನಾಟಕದಲ್ಲಿ ಕ್ಲೈವ್ನ ಪಾತ್ರ, ಪ್ಲಾಸಿ ಮತ್ತು ಬಕ್ಸರ್ ಕದನದಲ್ಲಿ ಕ್ಲೈವ್ನ ಪಾತ್ರ, ಅವೆರಡು ಅಂಶಗಳು ಬರ್ತವೆ. ಆನಂತರ ಎರಡನೇದಾಗಿ ಆಡಳಿತಾತ್ಮಕ ಸಾಧನೆಗಳಲ್ಲಿ ಏನು ಅಂತ ಹೇಳಿದ್ರೆ 2 ಅಂಶಗಳು ಬರ್ತವೆ. ಒಂದನೇದಾಗಿ ಅಲಹಾಬಾದ್ ಒಪ್ಪಂದ, ಎರಡನೇದಾಗಿ ದ್ವಿಸರ್ಕಾರ ಪದ್ಧತಿಯ ಸ್ಥಾಪನೆ ಹೇಗೆ ಮಾಡಿದ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು. ಇವೆಲ್ಲದೂ ಕೂಡ ಏನಂದರೆ ರಾಬರ್ಟ್ ಕ್ಲೈವ್ನ ಜೀವನ ಮತ್ತು ಸಾಧನೆಗಳನ್ನ ನಾವು ವಿವರಿಸಬೇಕಾಗ್ತದೆ. ಹಾಗಾಗಿ ಇದು ಏನಂದರೆ ರಾಬರ್ಟ್ ಕ್ಲೈವ್ನ ಅರ್ಲಿ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಬಗ್ಗೆ ನಾನು ಈ ಕ್ಲಾಸ್ನಲ್ಲಿ ಹೇಳಿದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ರಾಬರ್ಟ್ ಕ್ಲೈವ್ನ ಸುಧಾರಣೆಗಳು, ಏನೇನು ಸುಧಾರಣೆಗಳನ್ನು ತಂದ, ಒಂದು ನವಾಬನಾಗಿ, ಗವರ್ನರ್ ಆಗಿ, ಬಂಗಾಳದ ಗವರ್ನರ್ ಆಗಿ ಯಾವ ರೀತಿ ಸುಧಾರಣೆಗಳನ್ನು ತಂದ ಅಂತಕ್ಕಂಥದ್ದು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಏನು ಕ್ಲಾಸ್ ಎಲ್ಲ ಕಂಪ್ಲೀಟಾಗಿ ಮುಗಿಯಿತು. ಮುಂದಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರಗಳು.